ಎಲ್ರಿಗೂ ನಮಸ್ಕಾರ. ಸ್ಪೀಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 23/1/2024ರಂದು 545 ಸಿವಿಲ್ PSI ಹುದ್ದೆಗಳ ನೇಮಕಾತಿಗೆ ಮರುಪರೀಕ್ಷೆಯನ್ನು ನಡೆಸಲಾಗಿದೆ. ಸೊ ಈ ಪರೀಕ್ಷೆಯ ಕೀ ಉತ್ತರಗಳನ್ನು ಈಗ ನೋಡ್ತಾ ಹೋಗೋಣ. ಈ ಎಲ್ಲ ಕೀ ಉತ್ತರಗಳು ಇಂಟರ್ನೆಟ್ನ ಸಹಾಯದಿಂದ ಪಡೆದಂಥ ಕೀ ಉತ್ತರಗಳಾಗಿದ್ದು, ಇಲಾಖೆ ಪ್ರಕಟ ಮಾಡುವಂಥ ಕೀ ಉತ್ತರಗಳು, KEA ವೆಬ್ಸೈಟಲ್ಲಿ ಪ್ರಕಟ ಮಾಡುವಂಥ ಕೀ ಉತ್ತರಗಳು ಅಂತಿಮವಾಗಿರ್ತವೆ. ಸೊ ಯಾವುದಾದ್ರೂ ಮಿಸ್ಟೇಕ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ವೆರಿಫೈ ಮಾಡಲಾಗಿದೆ. ಹಾಗೂ ಯಾವುದಾದ್ರೂ ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು, ಅದಕ್ಕೆ ಅಲ್ಲೇ ನಿಮಗೆ ಉತ್ತರವನ್ನು ನೀಡಲಾಗುತ್ತೆ. ಇನ್ನು ಮೆಂಟಲ್ ಎಬಿಲಿಟಿಯಿಂದ ಸರಿಸುಮಾರು 18 ಪ್ರಶ್ನೆಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರ್ತವೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಕರೆಂಟ್ ಅಫೇರ್ಸಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗಿದೆ ನಿಮಗೆ. ಹಲವಾರು ಪ್ರಶ್ನೆಗಳು ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ, ಅದರಿಂದ ಸೀದಾ ಬಂದಿರ್ತವೆ. ಸೊ ಪ್ರತಿದಿನ ನಾನು ಕರೆಂಟ್ ಅಫೇರ್ಸ್ಗಳನ್ನು ಹಲವಾರು ವೆಬ್ಸೈಟ್ಗಳಿಂದ, ದಿನಪತ್ರಿಕೆಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಕ್ವಶನ್ಸನ್ನು ಫ್ರೇಮ್ ಮಾಡೋದ್ರಿಂದ ಎಕ್ಸಾಮಿನೇಷನಲ್ಲಿ ಬರೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಹಾಗಾಗಿ ಕರೆಂಟ್ ಅಫೇರ್ಸ್ ಡೈಲಿ ವೀಡಿಯೋಸ್ ಏನು ಬರ್ತವೆ ಅದನ್ನು ಫಾಲೋ ಅಪ್ ಮಾಡಿ, ಮತ್ತು ಅದರ PDF ನೋಟ್ಸನ್ನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ನು ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳ ಬಂಡಲ್ ಇದೆ. 2023ರ ವರ್ಷದ ಪ್ರಚಲಿತ ವಿದ್ಯಮಾನಗಳು ಬೇಕು ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೀವು ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಹೆಚ್ಚಿನ ಮಾಹಿತಿಗೆ ಟೆಲಿಗ್ರಾಮ್ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಕೀ ಆನ್ಸರ್ನ ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1. ಜೂನ್ 2023ರಲ್ಲಿ ನಮ್ಮ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅವರು ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದಾರೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3, ಅಗ್ನಿ ಪ್ರೈಮ್ ಅನ್ನೋ ಒಂದು ಕ್ಷಿಪಣಿಯನ್ನು ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡಿರ್ತಾರೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮುಂಬರುವ ದಿನಗಳಲ್ಲೂ ಕೂಡ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ಬೋದು. ಜವಾಹರ್ಲಾಲ್ ನೆಹರು ಅವರು ಜೋಸೆಫ್ ಟ್ರೂಜೋ ಟಿಟೋ ಮತ್ತು ಡ್ಯಾಶ್ ಅವರು ಆಲಿಪ್ತ ಚಳುವಳಿಯ ಸ್ಥಾಪಕರು ಅಥವಾ ಪಿತಾಮಹರು. ಸೊ ಜವಾಹರ್ಲಾಲ್ ನೆಹರು ಅವ್ರ ಜೊತೆ ಜೋಸೆಫ್ ಟ್ರೂಜೋ ಟಿಟೋ ಹಾಗೂ ಗಮಲ್ ಅಬ್ದೆಲ್ ನಾಸೆರ್, ಇವರು 3 ಜನ ಆಲಿಪ್ತ ಚಳುವಳಿ, ನ್ಯಾಮ್ ಅಂತ ಏನು ಕರಿತೀವಿ, ಅದರ ಸ್ಥಾಪಕ ಪಿತಾಮಹರಾಗಿರ್ತಾರೆ. ಇನ್ನು 3ನೇದು 2 ಪಟ್ಟಿಗಳನ್ನು ಕೊಟ್ಟಿದ್ದಾರೆ: ಸಿಟ್ರಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಆಕ್ಸಾಲಿಕ್ ಆಮ್ಲ, ಒಮೆಗಾ ಫ್ಯಾಟಿ ಆಮ್ಲ. ಸೊ ಯಾವ ಗುಂಪು A ಪಟ್ಟಿಯಲ್ಲಿರೋದು B ಪಟ್ಟಿಗೆ ಸರಿಯಾಗಿ ಜಾಯ್ನ್ ಆಗುತ್ತೆ ಅಂತ ನೋಡಬೇಕು ನೀವು. ಸೊ ಸಿಟ್ರಿಕ್ ಆಮ್ಲ ಕಿತ್ತಳೆ ಹಣ್ಣಲ್ಲಿ ಕಂಡುಬರುತ್ತೆ, ಲ್ಯಾಕ್ಟಿಕ್ ಆಮ್ಲ ಮೊಸರಲ್ಲಿ ಕಂಡುಬರ್ತದೆ, ಅಸ್ಕಾಲಿಕ್ ಆಮ್ಲ ಪಾಲಕ್ ಸೊಪ್ಪಲ್ಲಿ ಕಂಡುಬರೆದ್ರೆ, ಒಮೆಗಾ ಫ್ಯಾಟಿ ಆಮ್ಲ ಅಗಸೆ ಬೀಜದಲ್ಲಿ ಕಂಡುಬರುತ್ತೆ. ಆಪ್ಷನ್ B ಸರಿಯಾದಂಥ ಉತ್ತರ ಆಗುತ್ತೆ ಈ ಪ್ರಶ್ನೆಗೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ 2023ರ G7 ಶೃಂಗಸಭೆ ಜರುಗಿದೆ? ಸೊ ಜಪಾನಲ್ಲಿ ಜರುಗಿದೆ ಅಂತ ಭಾಳ ಜನ ಗೊತ್ತಿರುತ್ತೆ, ಬಟ್ ಜಪಾನ್ನ ನಗರಗಳನ್ನು ಎಲ್ಲಿ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟು. ಪರ್ಟಿಕ್ಯುಲರ್ ಡೇಟನ್ನು, ಯಾವ ಸ್ಥಳದಲ್ಲಿ ನಡೆಯಿತು ಎಲ್ಲವನ್ನು ಪ್ರಾಪರಾಗಿ ತಿಳ್ಕೊಬೇಕಾಗತ್ತೆ. ಹಾಗಾಗಿ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ಗಳನ್ನು ನೀವು ನೋಡಬೇಕಾಗತ್ತೆ. ಜಪಾನ್ ದೇಶದ ಹಿರೋಶಿಮಾ ನಗರದಲ್ಲಿ 2023ನೇ ಸಾಲಿನ G7 ಶೃಂಗಸಭೆ ನಡೆದಿತ್ತು. ಕೆಳಗಿನ ಯಾವ ಔಷಧಿಯನ್ನು ನಾರ್ಕೋ ಪರೀಕ್ಷೆಯಲ್ಲಿ ಬಳಸಲಾಗುತ್ತದೆ? ಸೋಡಿಯಂ ಪೆಂಟಥಾಲನ್ನು ನಾರ್ಕೋ ಪರೀಕ್ಷೆಯಲ್ಲಿ ಬಳಸ್ತಾರೆ. ಇನ್ನು COP28 ಶೃಂಗಸಭೆ ನಡೆದಿದ್ದು ವೆರಿ ಇಂಪಾರ್ಟೆಂಟು. ಮುಂದೆ ಬರುವ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ PC ಪರೀಕ್ಷೆಗಳಲ್ಲೂ ರಿಪೀಟ್ ಮಾಡೋ ಚಾನ್ಸ್ ಇದೆ. ದುಬೈಯಲ್ಲಿ COP28ನ ಶೃಂಗಸಭೆ ಜರುಗಿತ್ತು. ನೆಕ್ಸ್ಟು ಗಂಗಾ 101 ಮತ್ತು ರಂಜಿತ್ ಡೆಕ್ಕನ್ ಅನ್ನೋದು ಕೆಳಕೊಟ್ಟಿರೋದು ಯಾವುದರ ವಿಧಗಳು ಅಂತ. ಇದು ಮೆಕ್ಕೆಜೋಳದ ವಿಧಗಳು. ಈ ಕೆಳಗಿನ ಯಾವ ಬೆಟ್ಟ ಅಥವಾ ಶ್ರೇಣಿಯು ರೇಡಿಯಲ್ ವಿಧದ ಡ್ರೈನೇಜ್ ಪ್ಯಾಟರ್ನನ್ನು ರೂಪಿಸಿದೆ? ಅಮರಕಂಟಕದ ಬೆಟ್ಟಗಳು. ವಿಕ್ರಮ್ ಸಾರಾಭಾಯಿ ಆಂತರಿಕ ಕೇಂದ್ರದಿಂದ ಅಭಿವೃದ್ಧಿಪಡಿಸಲಾದ ಕಡಿಮೆ ವೆಚ್ಚದ ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಂಡೊಯ್ಯಬಹುದಾದ ತುರ್ತು ಚಿಕಿತ್ಸೆಯ ವೆಂಟಿಲೇಟರ್ನ ಹೆಸರು ಪ್ರಾಣ ಅಂತ. ಇದು ಕೂಡ ಕರೆಂಟ್ ಅಫೇರ್ಸ್ನ ಬಂದಿರತಕ್ಕಂಥ ಪ್ರಶ್ನೆ. ಈ ಕೆಳಗಿನ ಯಾವ ಸಂಸ್ಥೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಹೆಸರಿನ ಪತ್ರಿಕೆಯನ್ನು ಪ್ರಕಟ ಮಾಡುತ್ತೆ? ಇದು ಇಂಪಾರ್ಟೆಂಟು. ಇದನ್ನು GK ಅಂತಾನೆ ಕನ್ಸಿಡರ್ ಮಾಡಬೇಕು ನೀವು. ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದನ್ನು ಕೇಳಿದ್ದಾರೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಅವರು ಇದನ್ನು ಬಿಡುಗಡೆ ಮಾಡ್ತಾರೆ. ಕರ್ನಾಟಕದ ಅರಣ್ಯ ಇಲಾಖೆ ಭಾರತದ ವನ್ಯಜೀವಿ ಟ್ರಸ್ಟ್ನ ಸಹಯೋಗದೊಂದಿಗೆ ಅರಣ್ಯ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದ ಅಪರಾಧವನ್ನು ಗಮನಿಸಲು ಜಾರಿಗೆ ತಂದಂಥ ವ್ಯವಸ್ಥೆಯನ್ನು ನಾವು ಈಗಲ್ ಅಂತ ಕರಿತೀವಿ. ಇನ್ನು 16ನೇ ಹಣಕಾಸಿನ ಆಯೋಗದ ಅವಧಿಯನ್ನು ಇಲ್ಲಿ ಕೇಳಿದ್ದಾರೆ. 2026ರಿಂದ 31 16ನೇ ಹಣಕಾಸಿನ ಆಯೋಗದ ಅವಧಿಯಾಗಿರುತ್ತೆ. ಥೈಲ್ಯಾಂಡ್ ಆತಿಥೇಯ ರಾಷ್ಟ್ರವಾಗಿದ್ದ ಕಿಂಗ್ಸ್ ಕಪ್ 2023ರ ಫುಟ್ಬಾಲ್ ಟೂರ್ನಮೆಂಟ್ನ ವಿಜೇತ ಯಾರು ಅಂತ ಕೇಳಿದ್ದಾರೆ. ಸೊ ಇದರ ವಿಜೇತರು ಇರಾಕ್ ದೇಶ.
ಇದು ಕೂಡ ಪ್ರಚಲಿತ ವಿದ್ಯಮಾನಗಳಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಇನ್ನು ವಿಶ್ವಕಪ್ ಹಾಕಿ ಟೂರ್ನಮೆಂಟ್ 2023ರಲ್ಲಿ ಭಾರತ ಯಾವ ಸ್ಥಾನದಲ್ಲಿ ತನ್ನ ಟೂರ್ನಮೆಂಟ್ನ ಕೊನೆ ಮಾಡ್ತು ಅಂದರೆ 9ನೇ ಸ್ಥಾನ. ಕೆಳಗಿನ ಯಾವ ರಾಜ್ಯವು ತನ್ನ ರಾಜ್ಯದ ಪ್ರತಿಯೊಂದು ವ್ಯಕ್ತಿಗೂ ಕಡ್ಡಾಯವಾಗಿ ಉಚಿತ ತುರ್ತು ಚಿಕಿತ್ಸೆಯನ್ನು ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಒದಗಿಸಲು ಅವಕಾಶವನ್ನು ಕಲ್ಪಿಸುವ ಆರೋಗ್ಯ ಹಕ್ಕು ವಿಧೇಯಕವನ್ನು ಅಂಗೀಕರಿಸಿದೆ? ಇದು ಕೂಡ ಕರೆಂಟ್ ಅಫೇರ್ಸ್ನ ಪ್ರಶ್ನೆ. ಡೈಲಿ ಕರೆಂಟ್ ಅಫೇರ್ಸಲ್ಲಿ ನೋಡಿ ಕವರ್ ಮಾಡಿದ್ದೀನಿ ಕ್ವಶನನ್ನು. ಸರಿಯಾದ ಉತ್ತರ ರಾಜಸ್ಥಾನ್. ಈ ಕೆಳಗಿನ ಯಾವ ಖನಿಜದ ಆಕ್ಸೈಡ್ ಮಡಕೆಗಳಿಗೆ ನೇರಳೆ ಹಣ್ಣು ನೀಡುತ್ತದೆ, ನೇರಳೆ ಬಣ್ಣವನ್ನು ನೀಡುತ್ತದೆ? ಮ್ಯಾಂಗನೀಸ್ ಡೈಆಕ್ಸೈಡ್. ರಕ್ತದ ಗುಂಪಿನ ವರ್ಗೀಕರಣವನ್ನು ಮಾಡಿದಂಥವರು ಲ್ಯಾಂಡ್ಸ್ಟೈನರ್. ಕಂಪ್ಯೂಟರ್ನ ಮೌಸನ್ನು ಕಂಡುಹಿಡಿದಂಥವರು ಡಗ್ಲಾಸ್ ಕಾರ್ಲ್ ಇಂಟರ್ಬರ್ಟ್. ಎಥರ್ನೆಟ್ ವ್ಯವಸ್ಥೆಯು ಈ ಕೆಳಗಿನ ಯಾವ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತೆ ಅಂದರೆ ಬಸ್. ಫೈಬರ್ ಮೂಲಕ ಬೆಳಕು ಚಲಿಸಿದಾಗ ಸಿಗ್ನಲ್ ಪವರ್ ಕಳೆದು ಹೋಗುವಂಥ ವಿಧಾನವನ್ನು ಏನಂತ ಕರೀತಾರೆ? ಇದನ್ನು ಕ್ಷೀಣಿಸುವಿಕೆ ಅಂತ ಕರೀತಾರೆ. 1967ರಲ್ಲಿ ಕುವೆಂಪು ಅವರು ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಕುವೆಂಪು ಅವರು ಯಾವ ಕೃತಿಗೆ ಜ್ಞಾನಪೀಠ ಸಿಕ್ಕಿದೆ ಅಂತ ಕೇಳಿದ್ದಾರೆ. ಒಟ್ಟು 8 ಜನಕ್ಕೆ ಕನ್ನಡದಲ್ಲಿ ಜ್ಞಾನಪೀಠ ಪುರಸ್ಕಾರ ಸಿಕ್ಕಿದೆ. ಶ್ರೀ ರಾಮಾಯಣ ದರ್ಶನಂ ಅನ್ನುವ ಕುವೆಂಪು ಅವರವರ ಕೃತಿಗೆ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತ್ತು. ಇನ್ನು ಜ್ಞಾನಪೀಠ ಪ್ರಶಸ್ತಿ ಮೊದಲಾರು ಸಿಕ್ತು ಅಂದರೆ ಮಲಯಾಳಂ ಕೃತಿಗೆ ಮೊಟ್ಟ ಮೊದಲ ಜ್ಞಾನಪೀಠ ಸಿಕ್ಕಿದ್ದು. ನಮ್ಮ ಕನ್ನಡದಲ್ಲಿ 2010ರಲ್ಲಿ ಚಂದ್ರಶೇಖರ್ ಕಂಬಾರ್ ಅವರಿಗೆ ಸಮಗ್ರ ಸಾಹಿತ್ಯ ಸೇವೆಗೆ ಕಡೆ ಬಾರಿಗೆ ಜ್ಞಾನಪೀಠ ಪುರಸ್ಕಾರ ಸಿಕ್ಕಿರ್ತಕ್ಕಂಥದ್ದು. ಮಾನವ ಹೃದಯದ ಪೇಸ್ ಮೇಕರ್ 22ನೇ ಪ್ರಶ್ನೆ. ಸರಿಯಾದ ಉತ್ತರ ಸೈನೋವಿಂಟ್ರಿಯಲ್ ನೋಡ್, ಆಪ್ಷನ್ 3. ಸೂಸೈಡ್ ಬ್ಯಾಗ್ ಅಂತ ಕರೆಯಲುವಂಥ ಪ್ರಾಣಿಕೋಶದ ಭಾಗ ಲೈಸೋಸೋಮ್ ಅಂತ ಕರಿತೀವಿ. ಬೋನಾಲ್ಡ್ ಪಕ್ಷಿಧಾಮ ನಮ್ಮ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಎಲಾನ್ ಮಸ್ಕ್ ಅವರು ಮಂಗಳ ಗ್ರಹಕ್ಕೆ ಕಳುಹಿಸಲು ಸಿದ್ಧಪಡಿಸಿರುವ ಪುನರ್ಬಳಕೆಯ ಗಗನಯಾನ ವ್ಯವಸ್ಥೆಯ ಹೆಸರು ಸ್ಟಾರ್ಶಿಪ್ ಅಂತ. ಮಧ್ಯಯುಗದ ವಿಶ್ವದ ಅತ್ಯಂತ ದೊಡ್ಡ ಫಿರಂಗಿ ಮೈದಾನ ಮಲಿಕ್ ಈ ಮೈದಾನ್ ಇದು ವಿಜಯಪುರದಲ್ಲಿ ಕಂಡುಬರುತ್ತೆ. ಸೊ ಹಲವಾರು ಕರೆಂಟ್ ಅಫೇರ್ಸ್ಗಳನ್ನು, ಸ್ಟೇಟ್ ಕರೆಂಟ್ ಅಫೇರ್ಸನ್ನು ಕೂಡ ಕೇಳಿದ್ದಾರೆ ಮತ್ತು ನ್ಯಾಷನಲ್ ಕರೆಂಟ್ ಅಫೇರ್ಸನ್ನು ಹಾಗೂ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ಗಳು ಕೂಡ ಈ ಸಲ ಪೇಪರಲ್ಲಿ ಬಂದಿದೆ. ಭಾರತದ ರಾಷ್ಟ್ರಪತಿಯವರು ಎಷ್ಟು ಜನರನ್ನು ನಾಮನಿರ್ದೇಶನ ಮಾಡ್ಬೋದು? ಸೊ ರಾಜ್ಯಸಭೆಗೆ 12 ಜನರನ್ನು ನಾಮನಿರ್ದೇಶನ ಮಾಡ್ಬೋದು. ಪಟ್ಟಿ 1, ಪಟ್ಟಿ 2 ಇದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಆಪ್ಷನ್ 1 ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. ನೆಕ್ಸ್ಟು, ಕೆಳಗಿನ ಯಾವ ಸಂಗೀತ ವಾದ್ಯವು ದೊರೈಸ್ವಾಮಿ ಅಯ್ಯಂಗರ್ ಅವರಿಗೆ ಸಂಬಂಧಪಡುತ್ತೆ? ಸೊ ವೀಣೆ, ಆಪ್ಷನ್ 3 ಸರಿಯಾದಂಥ ಉತ್ತರ. ನೆಕ್ಸ್ಟು, ಕೆಳಗಿನವುಗಳಲ್ಲಿ ಅನುಚ್ಛೇದ ಮತ್ತು ತಪ್ಪಾಗಿರುವ ಹೊಂದಾಣಿಕೆಯಾಗಿರ್ತಕ್ಕಂತಹ ಇದನ್ನು ಗುರುತಿಸಬೇಕಾಗಿದೆ. 243F ಪಂಚಾಯಿತಿ ಚುನಾವಣೆಗಳಲ್ಲಿ ಮತದಾನ ಮಾಡಲು ಇರಬೇಕಾದ ಅರ್ಹತೆ ಅನ್ನೋ ಒಂದು ಜೋಡಿ ಏನಿದೆ ತಪ್ಪಾಗಿದೆ. ಇದನ್ನು ಹೊರತುಪಡಿಸಿ ರಾಜ್ಯ ಚುನಾವಣಾ ಆಯೋಗ, ರಾಜ್ಯ ಹಣಕಾಸು ಆಯೋಗ, ಜಿಲ್ಲಾ ಪಂಚಾಯಿತಿ ಸಮಿತಿಯ ಸಂರಕ್ಷಣೆ ಎಲ್ಲ ಕೂಡ ಸರಿಯಾಗಿದೆ. ನೆಕ್ಸ್ಟ್, ಭಾರತೀಯ ಸಂವಿಧಾನ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕೆಳಗಿನ ಯಾವ ರಾಷ್ಟ್ರದಿಂದ ಎರವಲು ಪಡೆದಿದೆ? ಈ ಪ್ರಶ್ನೆ ತುಂಬ ಸಲ ಬಂದಿದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ. PCPSI ಅಂತೂ ಭಾಳಷ್ಟು ಸಲ ರಿಪಿಟೇಟಿವ್ ಆಗಿ ಬಂದಿದೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು, PILನೊಂದಿಗೆ ಸಂಬಂಧ ಹೊಂದಿದಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಜಸ್ಟಿಸ್ ಭಗವತಿಯವರು ಈ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತ ನಾವು ಕರಿತೀವಿ. ಸೊ ಆ ಒಂದು ಅರ್ಜಿಗೆ ಸಂಬಂಧಪಡ್ತಾರೆ. ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟು, ತೆರಿಗೆಗಳು ಮತ್ತು ಸಂಗ್ರಹಿಸುವ ಅಧಿಕಾರವಿರುವ ಪ್ರಾಧಿಕಾರಗಳ ಬಗ್ಗೆ ಪ್ರಶ್ನೆಯನ್ನು ಕೊಟ್ಟು ಕೋಡ್ಗಳನ್ನು ಕೊಟ್ಟಿದ್ದಾರೆ. ಸೊ ಯಾವುದು ಸರಿಯಾಗುತ್ತೆ ಅಂತ ಇಲ್ಲಿ ಆಪ್ಷನನ್ನು ಡೈರೆಕ್ಟ್ ಹೇಳ್ತೀನಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಇನ್ನೊಂದು ಪಟ್ಟಿ ಇದೆ. ಕಾನೂನು ಮತ್ತು ವ್ಯವಸ್ಥೆ, ಮದುವೆ ಮತ್ತು ವಿಚ್ಛೇದನ, ಕಂಟೋನ್ಮೆಂಟ್ ಪ್ರದೇಶಗಳ ಡಿಲಿಮಿಟೇಷನ್ಸ್. ಸೊ ಇವು ಯಾವ ಪಟ್ಟಿಗೆ ಬರ್ತವೆ ಅಂತ ನಾವು ಹೊಂದಿಸಿ ಬರಿಬೇಕಾಗಿದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು, ಮೆಂಟಲ್ ಎಬಿಲಿಟಿಯ ಒಂದಿಷ್ಟು ಪ್ರಶ್ನೆಗಳಿವೆ. ನಾನು ಮೆಂಟಲ್ ಎಬಿಲಿಟಿ ವಿಡಿಯೋದ ಡೀಟೇಲ್ ಎಕ್ಸ್ಪ್ಲನೇಷನ್ನ ಒಂದು ಸಪ್ರೇಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಆನ್ಸರ್ಗಳನ್ನು ನಿಮಗೆ ಕೊಟ್ಟಿರ್ತೀನಿ, ನೋಡ್ಕೊಂಡಿರಿ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಅದರ ಪ್ರಶ್ನೆಯನ್ನು ನೋಡ್ಕೊಂಡಿರಿ. ನಾನು ಪ್ರಶ್ನೆಯನ್ನು ಕೂಡ ಓದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಡೆಡಿಕೇಟೆಡ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಆಪ್ಷನ್ 1 ಜಿ ಇದಕ್ಕೆ ಫಸ್ಟ್ ಸರಿಯಾದ ಉತ್ತರ 35ನೇ ಪ್ರಶ್ನೆಗೆ. 36ನೇ ಪ್ರಶ್ನೆಗೆ ಆಪ್ಷನ್ ಸಿ. 37ನೇ ಪ್ರಶ್ನೆಗೆ ಗುಬ್ಬಿ. 38ನೇ ಪ್ರಶ್ನೆಗೆ
ಉತ್ತರಗಳನ್ನು ಸದ್ಯಕ್ಕೆ ಕೊಟ್ಟಿರ್ತೀನಿ, ಆಮೇಲೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಪ್ಷನ್ ಡಿ 39ನೇ ಪ್ರಶ್ನೆಗೆ ಆಪ್ಷನ್ ಎ, 40ನೇ ಪ್ರಶ್ನೆಗೆ ಆಪ್ಷನ್ ಡಿ. ಮುಂದೆ ಇವಾಗ ಇನ್ನೊಂದಿಷ್ಟು ಪ್ರಶ್ನೆಗಳಿದೆ, ನೋಡಬೇಡ. 41ನೇ ಪ್ರಶ್ನೆಗೆ ಸಮಯ 9:15. 42ನೇ ಪ್ರಶ್ನೆ ಆಪ್ಷನ್ ಡಿ. 43ನೇ ಪ್ರಶ್ನೆ ಆಪ್ಷನ್ ಸಿ. 44ನೇ ಪ್ರಶ್ನೆ ಆಪ್ಷನ್ ಎ 28. 45ನೇ ಪ್ರಶ್ನೆ ಆಪ್ಷನ್ ಬಿ 233. 46ನೇ ಪ್ರಶ್ನೆ ಆಪ್ಷನ್ ಸಿ. ಇಷ್ಟು ಮೆಂಟಲ್ ಎಬಿಲಿಟಿಯ ಪ್ರಶ್ನೆಗಳು. ಉತ್ತರಗಳನ್ನು ನಿಮಗೆ ಆಮೇಲೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ತಪ್ಪಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದ್ದಾರೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಆಪ್ಷನ್ 1 ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು 1992ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು. ಅದೊಂದು ತಪ್ಪಾಗಿದೆ. ಉಳಿದಂಥವೆಲ್ಲವೂ ಕೂಡ ಸರಿಯಾಗಿರ್ತವೆ. ಸೊ ಯಾವುದೇ ಬದಲಾವಣೆಗಳಿಲ್ಲ, ಉಳಿದಂಥ 3 ಕೂಡ ಸರಿ ಇದೆ. ಈ ಕೆಳಗಿನ ಯಾವ ಸುಸ್ಥಿರ ಅಭಿವೃದ್ಧಿಯ ಗುರಿ ಎಲ್ಲರಿಗೂ ಕುಡಿಯುವ ನೀರು ಮತ್ತು ಶೌಚ ವ್ಯವಸ್ಥೆಯನ್ನು ಕಲ್ಪಿಸುವ ಗುರಿಯನ್ನು ಹೊಂದಿದೆ? ಸೊ ಸರಿಯಾದ ಉತ್ತರ ಆಪ್ಷನ್ 6. ನೆಕ್ಸ್ಟು ಮೈಸೂರಿನ ಸುವರ್ಣಯುಗ ಅಂತ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲವನ್ನು ಹೇಳ್ತೀವಿ. ಮುಳ್ಳಯ್ಯನಗಿರಿಯ ಬೆಟ್ಟಗಳು ಪಶ್ಚಿಮ ಘಟ್ಟದ ಚಂದ್ರದ್ರೋಣ ಶ್ರೇಣಿ ಪ್ರದೇಶಗಳಲ್ಲಿ ಸ್ಥಿತವಾಗಿರ್ತವೆ. ಆ ಮೆಂಟಲ್ ಎಬಿಲಿಟಿಯ ಮತ್ತೊಂದು ಪ್ರಶ್ನೆ ಇದೆ, 51ನೇ ಪ್ರಶ್ನೆ. 5.5 ಕಿಲೋಮೀಟರ್ ಪ್ರತಿ ಗಂಟೆಗೆ. ಇನ್ನು ಡೆಲ್ಲಿ ಅನ್ನೋ ಪದವನ್ನು ಎಷ್ಟು ಪ್ರಕಾರದಲ್ಲಿ ಅರೇಂಜ್ ಮಾಡ್ಬೋದು ಅಂತ ಮುಂದಿನ ಪ್ರಶ್ನೆ ಇದೆ. ಆಪ್ಷನ್ ಎ 119. 53ನೇ ಪ್ರಶ್ನೆ ದಿಕ್ಕುಗಳಿಗೆ ಸಂಬಂಧಪಟ್ಟಂಗೆ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಈಶಾನ್ಯ. ಹೃದಯವನ್ನು ವಿಸ್ತರಿಸಿ, ಇದರ ಪೂರ್ಣ ರೂಪ ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಆ್ಯಂಡ್ ಆಗ್ಮೆಂಟೇಷನ್ ಪ್ರೋಗ್ರಾಮ್ ಯೋಜನೆ ಅಂತ ಇದನ್ನು ಕರೆಯಲಾಗುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್ ಹೆಸರಿನ ರಾಷ್ಟ್ರೀಯ ಮಿಷನ್ನ ಅಡಿಯಲ್ಲಿ ಬರೋದಿಲ್ಲ ಅಂತ ಕೇಳಿದ್ದಾರೆ. ಯಾವುದು ಬರೋದಿಲ್ಲ ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರೀಯ ಪವನ ಶಕ್ತಿ ಮಿಷನ್. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ವರದಿ 2021-22ರಂತೆ ಮಾನವ ಅಭಿವೃದ್ಧಿ ಸೂಚ್ಯಂಕ 2021ರ ಪ್ರಕಾರ ಭಾರತದ ಸ್ಥಾನ 132. ನೆಕ್ಸ್ಟು ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅವರು ಇತ್ತೀಚಿನ ಅಂಕಿಅಂಶಗಳನ್ನ ಪ್ರಕಟ ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕ 9ನೇ ಸ್ಥಾನದಲ್ಲಿದೆ. ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಇರತಕ್ಕಂಥ ಆಯ್ಕೆಗಳಲ್ಲಿ ನಾಗಾಲ್ಯಾಂಡ್ ಸರಿಯಾದ ಉತ್ತರ ಆಗುತ್ತೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಯಾವ ವರ್ಷದ ವೇಳೆಗೆ ಕರ್ನಾಟಕವನ್ನು ಅನಿಮಿಯಾ ಮುಕ್ತ ಅಂತ ಘೋಷಣೆ ಮಾಡುವ ಗುರಿಯನ್ನು ಅವರು ಹೊಂದಿದ್ದಾರೆ? 2030. ಕಾವೇರಿ ನದಿ ಬಂಗಾಳ ಕೊಲ್ಲಿಯನ್ನು ಎಲ್ಲಿ ಸೇರುತ್ತೆ? ಆಪ್ಷನ್ 1 ಪುಹುಪುರ. ಆಗಸ್ಟ್ 15, 2022ರಂದು ಭಾರತದ ಅತಿ ಉದ್ದವಾದ ಮತ್ತು ಭಾರವಾದ ಸರಕು ಸಾಗಾಣಿಕಾ ರೈಲ್ವೆ ಸೂಪರ್ ವಾಸುಕಿ ಕೆಳಗಿನ ಯಾವ 2 ಸ್ಥಳಗಳ ನಡುವೆ ಸಂಚರಿಸಿತು? ಬಿಲಾಯ್ ಇಂದ ಕೋರ್ಬಾ. 22 ಮತ್ತು 23ನೇ ಸಾಲಿನ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಕರ್ನಾಟಕ ರಾಜ್ಯದ ತಲಾ ಆದಾಯದ ಒಂದು ಪ್ರಮಾಣ ಎಷ್ಟು ಅಂದರೆ ಆಪ್ಷನ್ 1 ಸರಿಯಾದ ಉತ್ತರ. ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಕೆಳಗಿನ ಯಾರು ಒಬ್ಬ ಮಹಿಳಾ ನಾಯಕಿಯು ಭೂಗತ ರೇಡಿಯೋ ಸ್ಟೇಷನ್ ಮೂಲಕ ಸುದ್ದಿ ಪ್ರಸಾರವನ್ನು ಮಾಡ್ತಿದ್ರು ಅಂದರೆ ಅರುಣಾ ಆಸಿಫ್ ಹಾಲಿ. ಸೊ ಮುಂದಿನ ಪ್ರಶ್ನೆಗಳನ್ನು ಇವಾಗ ನೋಡೋಣ. ಕರ್ನಾಟಕದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ಮರು ನೇಮಕಾತಿಯನ್ನು ಯಾರನ್ನ ಮಾಡಲಾಗಿದೆ? ಕೆ ಜಯಪ್ರಕಾಶ್ ಹೆಗಡೆ ಅವರು. ವಿಶ್ವಸಂಸ್ಥೆಯು ಯಾವ ದಿನವನ್ನು 8 ಬಿಲಿಯನ್ ದಿವಸ್ ಅಂತ ಘೋಷಣೆ ಮಾಡಿದೆ? ಸೊ ನವೆಂಬರ್ 15, 2022. ಜುಲೈ 2023ರಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡ ಯಾವ ದೇಶದ ತಂಡವನ್ನು ಸೋಲಿಸುವ ಮೂಲಕ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದಿತು? ಜಪಾನ್. ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಭಾರತದ ಪ್ರಪ್ರಥಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿ. ಇದನ್ನು ಕೂಡ ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡಿದ್ದೀನಿ, ವೆರಿ ಇಂಪಾರ್ಟೆಂಟು. ಸೊ ಡಯಾನಾ ಎಲ್ಡುಜಿ ಇತ್ತೀಚೆಗೆ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆ ಮಾಡಿದಾಗ ಡೆಡಿಕೇಟೆಡ್ ವಿಡಿಯೋ ಕೂಡ ಇದ್ರ ಬಗ್ಗೆ ಮಾಡಿದೆ, ನಾನು ನೋಡಿ ಚೆಕ್ ಮಾಡಿ.
ಜಮ್ಮು ಮತ್ತು ಕಾಶ್ಮೀರದ ರಾಚೌರಿ ಎನ್ಕೌಂಟರ್ನಲ್ಲಿ ದೇಶದ ಸಲುವಾಗಿ ಪ್ರಾಣತ್ಯಾಗ ಮಾಡಿದ ಕ್ಯಾಪ್ಟನ್ MV ಪ್ರಜ್ವಾಲ್ ಅವರು 63ನೇ ರಾಷ್ಟ್ರೀಯ ರೈಫಲ್ಸ್ಗೆ ಸೇರ್ತಾರೆ. ಇತ್ತೀಚೆಗೆ ಸಿಲಾರ ಸುರಂಗ ಕುಸಿತದಿಂದ ಅದರಲ್ಲಿ ಸಿಲುಕಿಕೊಂಡಿದ್ದ 41 ಜನ ಕಾರ್ಮಿಕರನ್ನು 17 ದಿನಗಳ ನಂತರ ರಕ್ಷಿಸಿ ಹೊರತಂದರು. ಈ ಅವಘಡವು ಉತ್ತರಾಖಂಡದ ಯಾವ ಜಿಲ್ಲೆಯಲ್ಲಿ ಘಟಿಸಿತ್ತು ಅಂತ ಮುಂದಿನ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಉತ್ತರಕಾಶಿ. ಇನ್ನು ನ್ಯೂಜಿಲೆಂಡ್ನ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು ಅಂತ, ಇದು ಕೂಡ ಕರೆಂಟ್ ಅಫೇರ್ಸ್ ಅಂತ ಕೇಳಿದ್ದಾರೆ. ಇತ್ತೀಚೆಗೆ ಕವರ್ ಅಪ್ ಮಾಡಿದ್ದೀನಿ. ಡಿಸೆಂಬರ್ನ ಕರೆಂಟ್ ಅಫೇರ್ಸಲ್ಲಿ ಕ್ರಿಸ್ಟೋಫರ್ ಲಕ್ಸನ್ ಅಂತ ಇವರ ಹೆಸರು. ಮಾಧ್ವಿ ಮುದುಗಲ್ ಇವರು ಯಾವ ನೃತ್ಯ ಪ್ರಕಾರದ ಪರಿಣಿತರಾಗಿದ್ದಾರೆ? ಆಪ್ಷನ್ 1 ಒಡಿಸ್ಸಿ. ಸಾಗರದ ಆಳವನ್ನು ಅಳತೆ ಮಾಡೋದಕ್ಕೆ ಬಳಸ್ತಕ್ಕಂಥದ್ದು ಪ್ಯಾಥೋಮೀಟರ್. ಪ್ರಥಮವಾಗಿ ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಕಳುಹಿಸಿದಂಥ ನೌಕೆ ಯಾವುದು ಅಂದರೆ ಮಾರ್ಸ್ ಆರ್ಬಿಟರ್ ಮಿಷನ್. ಚಂದ್ರಯಾನ 3ರದು ಉಡಾವಣೆಯಾದಂತಹ ದಿನಾಂಕ ಜುಲೈ 14, 2023. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ಭಾರತದ ಅತ್ಯಂತ ದೊಡ್ಡ ಉಪ್ಪಿನಾಂಶ ಸಹಿತ ಜಾಗು ಪ್ರದೇಶ ಇರತಕ್ಕಂತಹ ಸ್ಥಳ ಯಾವುದು ಅಂದರೆ ಗುಜರಾತ್. ಮುಂಬೈ ಹೈನಲ್ಲಿರುವ ತೈಲವನ್ನು ಹೊರತೆಗೆಯಲು ವಿಶೇಷವಾಗಿ ವಿನ್ಯಾಸಗೊಳಿಸಿರುವಂಥ ಜಗಲಿ ಇದು ಯಾವುದು ಅಂತ ಕೇಳಿದರೆ ಸಾಗರ್ ಸಾಮ್ರಾಟ್ ಅಂತ ಕರಿತೀವಿ ಅದನ್ನು. ವಿಜಯ್ ಟೆಂಡೂಲ್ಕರ್ ಅವರ ಜನಪ್ರಿಯ ನಾಟಕಗಳಲ್ಲಿ ಕೆಳಕಂಡ ಯಾವುದು ಒಂದಾಗಿದೆ? ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಯಾವುದು ಫೆರಸ್ ಲೋಹದಿಂದ ತಯಾರು ಮಾಡಲಾಗಿರ್ತಕ್ಕಂಥದ್ದು? ಸೊ ಮ್ಯಾಂಗನಸ್ಸು. ಇನ್ನು 77ನೇ ಪ್ರಶ್ನೆಗೆ ಆನ್ಸರು ಬಿ. 78ನೇ ಪ್ರಶ್ನೆ ಮ್ಯಾಂಗನಸ್. ಈ ಕೆಳಗಿನ ಯಾವ ಏಜೆನ್ಸಿಯು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನಿರ್ವಹಿಸುತ್ತದೆ ಅಂತ ಕೇಳಿದ್ದಾರೆ? ಭಾರತೀಯ ಜೀವ ವಿಮಾ ನಿಗಮ. ನಮ್ಮ ಭಾರತದ ಆಹಾರ ನಿಗಮ. ಇದು ಸ್ಥಾಪನೆಯಾದಂಥ ವರ್ಷ 1965. ವೈಸ್ರಾಯ್ಗಳು ಅವರ ಸಂಕೇತಗಳನ್ನು ಕೊಟ್ಟಿದ್ದಾರೆ. ಅವರ ಕಾಲಾನುಕ್ರಮವನ್ನು ಗುರುತಿಸಿ ಬರೀಬೇಕು. ಆಪ್ಷನ್ ಎ ಸರಿಯಾದ ಉತ್ತರ. 81ಕ್ಕೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಕಬ್ಬು ಬೆಳೆಯುವಂಥ ರಾಜ್ಯ ಕರ್ನಾಟಕ. ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಮೊದಲ ಆಧುನಿಕ ರೇಷ್ಮೆ ಜವಳಿ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ದು ಹೌರಾದಲ್ಲಿ. ಆಪ್ಷನ್ ಡಿ ಸರಿಯಾದ ಉತ್ತರ ಇದಕ್ಕೆ. ಭಾರತದ ಕರೈ ಒಂಟೆ ಸಂತತಿಯ ವಿಶೇಷತೆ ಏನು ಅಂತ ಕೇಳಿದ್ದಾರೆ? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಇಸ್ರೇಲ್ ಹಮಾಸ್ ಘರ್ಷಣೆ 2023ರಲ್ಲಿ ಸಂದರ್ಭದಲ್ಲಿ ಭಾರತೀಯರನ್ನು ರಕ್ಷಿಸಿ ಕರೆತರಲು ನಡೆಸಿದಂಥ ಕಾರ್ಯಾಚರಣೆ ಕರೆಂಟ್ ಅಫೇರ್ಸಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಡೈಲಿ ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡಿದ್ದೀನಿ ಇದನ್ನು ಕೂಡ. ಸರಿಯಾದ ಉತ್ತರ ಆಪರೇಷನ್ ಅಜಯ್. ನಾನು ಡೈಲಿ ಕರೆಂಟ್ ಅಫೇರ್ಸಲ್ಲಿ ಲಾಸ್ಟ್ ಇಯರ್ ಏನು ಕವರ್ ಮಾಡಿದ್ದೀನಿ ಅದನ್ನೆಲ್ಲ ನಮ್ಮ ವರ್ಷದ ಕರೆಂಟ್ ಅಫೇರ್ಸಲ್ಲಿ ಆ್ಯಡ್ ಮಾಡಿದ್ದೀನಿ. ಅಲ್ಲೂ ಕೂಡ ನಿಮಗೆ ಅದು ಅವೈಲೇಬಲ್ ಇರುತ್ತೆ. ಮಹಾರಾಣಿ ರುದ್ರಮ್ಮ ದೇವಿಯವರು ಯಾವ ವಂಶಕ್ಕೆ ಸೇರಿದವರು? ಮುಂದಿನ ಪ್ರಶ್ನೆ. ವಾರಂಗಲ್ನ ಕಾಕತೀಯರು. ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂಡರ್ ಅರ್ಲಿ ಬ್ರಿಟಿಷ್ ರೂಲ್ ಪುಸ್ತಕವನ್ನು ಬರೆದಂಥವರು RC ದತ್ತಾ. ನೆಕ್ಸ್ಟು ವಿಶ್ವ ವಿಶೇಷ ಒಲಿಂಪಿಕ್ಸ್ ಕ್ರೀಡೆಗಳು 2023ರಲ್ಲಿ ಭಾರತ ಗೆದ್ದಂಥ ಒಟ್ಟು ಪದಕಗಳ ಸಂಖ್ಯೆ 202. ಆಪ್ಷನ್ ಸಿ. ಹಾರ್ವರ್ಡ್ ಲಾ ಸ್ಕೂಲ್ ನೀಡುವ 2023ರ ಅವಾರ್ಡ್ ಫಾರ್ ಗ್ಲೋಬಲ್ ಲೀಡರ್ಶಿಪ್ನ ವಿಜೇತರು ಚಂದ್ರಚೂಡ್ ಅವರು. ಹಾನರರಿ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಏಕೈಕ ಭಾರತೀಯರು ಸತ್ಯಜಿತ್ ರೇ. ನ್ಯಾಟೋದ 31ನೇ ರಾಷ್ಟ್ರವಾಗಿ ಸೇರಿಕೊಂಡಂಥ ರಾಷ್ಟ್ರ ಫಿನ್ಲ್ಯಾಂಡ್. G20 ಗುಂಪಿನ ಸದಸ್ಯ ರಾಷ್ಟ್ರಗಳಿರ್ತಕ್ಕಂಥ ಗುಂಪು ಆಪ್ಷನ್ ಎ ಅರ್ಜೆಂಟೀನಾ, ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ, ಟರ್ಕಿ. ಅಂತಾರಾಷ್ಟ್ರೀಯ ಹುಲಿ ದಿನವನ್ನು 29 ಜುಲೈ ಎಂದು ಆಚರಣೆ ಮಾಡ್ತೀವಿ. ಪ್ರತಿಹಾರ ರಾಜರಾದ ನಾಗಭಟ್ಟ 2ರನ್ನು ಸೋಲಿಸಿದ ರಾಷ್ಟ್ರಕೂಟರ ದೊರೆ 3ನೇ ಗೋವಿಂದ. ಅಹಮದನಗರದ ನಿಜಾಂ ಶಾಹಿ ವಂಶದ ಸ್ಥಾಪಕರು ಮಲಿಕ್ ಅಹಮದ್. ಮೇ 2023ರಲ್ಲಿ ಬೂಕರ್ ಪ್ರಶಸ್ತಿ ವಿಜೇತರಾದಂತಹ ಯಾರು ರಾಯಲ್ ಕಂಪನಿಯನ್ ಆಫ್ ಹಾನರ್ ಅವಾರ್ಡನ್ನು ಸ್ವೀಕರಿಸಿದ್ದಾರೆ? ಆಪ್ಷನ್ 1 ಸಲ್ಮಾನ್ ರಶ್ದಿ. ನವೆಂಬರ್ 2018ರಲ್ಲಿ ಉದ್ಘಾಟನೆಯಾದ ಗಂಗಾ ನದಿಯ ಮೇಲಿರುವ ಭಾರತದ ಮೊದಲ ಮಲ್ಟಿ ಮಾಡೆಲ್ ಟರ್ಮಿನಲ್ ಎಲ್ಲಿ ಕಂಡು ಬರುತ್ತೆ? ವಾರಣಾಸಿ. ನೆಕ್ಸ್ಟು ಆಯ್ಕೆಗಳು. ಸೊ ಇಲ್ಲಿ ನೋಡ್ಕೋಬೋದು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆ್ಯನಿಮಲ್ ವೆಲ್ಫೇರು ಎಲ್ಲಿ ಕಂಡು ಬರುತ್ತೆ ಅಂತ ನೋಡ್ಕೊಳ್ಳಿ. ಸೊ 4 ಎಲ್ಲಿ ಯಾವ್ಯಾವ ಜಾಗದಲ್ಲಿ ಕಂಡು ಬರ್ತವೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆ್ಯನಿಮಲ್ ವೆಲ್ಫೇರ್ ಫರೀದಾಬಾದಲ್ಲಿದೆ. ಅದಾದಮೇಲೆ ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೋಲ್ಕತ್ತಾದಲ್ಲಿ ಕಂಡು ಬರುತ್ತೆ, ಪಶ್ಚಿಮ ಬಂಗಾಳ. ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಹ್ರಾಡೂನಲ್ಲಿದೆ.
ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ನವದೆಹಲಿಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಅಧ್ಯಯನಗಳು ಮತ್ತು ವಿಭಾಗಗಳು, ಇದು ಕೂಡ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಓಡಂಟಾಲಜಿ ಹಲ್ಲುಗಳ ಬಗ್ಗೆ ನಡೆಸುವಂತಹ ಅಧ್ಯಯನ. ನೆಕ್ಸ್ಟು ಅನಿರ್ಥಾಲಜಿ ಪಕ್ಷಿಗಳ ಬಗ್ಗೆ ನಡೆಸ್ತಕ್ಕಂಥ ಅಧ್ಯಯನ. ಓಸ್ಟ್ರಾಲಜಿ ಮೂಳೆಗಳ ಬಗ್ಗೆ ನಡೆಯುವಂಥ ಅಧ್ಯಯನ. ಅಫಿಲಾಲಜಿ ಹಾವುಗಳ ಬಗ್ಗೆ ನಡೆಯತಕ್ಕಂಥ ಅಧ್ಯಯನ. ಇನ್ನು ಭಾರತದ ಕೊನೆಯ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿ ಅವರು. ಇದಿಷ್ಟು ದಿನಾಂಕ 23/1/2024 ಸಿವಿಲ್ PSI 545 ಹುದ್ದೆಗಳ ಎಕ್ಸಾಮ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸಿದಂಥ ಎಕ್ಸಾಮ್ನ ಒಂದು ಕೀ ಉತ್ತರಗಳಾಗಿರ್ತವೆ. ಇಲಾಖೆ ಪ್ರಕಟ ಮಾಡುವಂಥ ಕೀ ಉತ್ತರಗಳು ಅಂತಿಮವಾಗಿರ್ತವೆ. ನಿಮ್ಗೆ ಯಾವ್ದಾದ್ರು ಡೌಟ್ ಇದ್ದರೆ ನೀವು ಚೆಕ್ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡ್ಬೋದು. ಆ ಉತ್ತರಗಳನ್ನು ನಿಮಗೆ ನೀಡಲಾಗುತ್ತೆ, ಕ್ಲಾರಿಫಿಕೇಷನ್ನ ಕೂಡ ಕೊಡಲಾಗುತ್ತೆ. ಇನ್ನು ವರ್ಷದ ಪ್ರಚಲಿತ ವಿದ್ಯಮಾನಗಳನ್ನ ಪರ್ಚೇಸ್ ಮಾಡೋಂಗಿದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಕ್ವಶನ್ ಪೇಪರ್ ಬೇಕು ಅಂದರೂ ಕೂಡ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ, ಅಲ್ಲೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಕ್ಕೆ. ಎಲ್ರಿಗೂ ಧನ್ಯವಾದಗಳು.